ಹಲೋ ಗೈಸ್, ವೆಲ್ಕಮ್ ಟು ಮೈ ವಿಡಿಯೋ. ಗೈಸ್, ಇವತ್ತು ಊರಿಗೆ ಹೋಗ್ತಿದ್ದೀವಿ. ಎಲ್ಲಿಗಪ್ಪ ಅಂದರೆ ನಮ್ಮ ಸ್ವಂತ ಊರಿಗೆ. ಇವತ್ತು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ಫ್ರೆಂಡ್ಸ್, ಇವಾಗ ಹೆಂಗೆ ಹೋಗ್ತೀವಿ ಅಂದರೆ ನಮ್ಮ ಮನೆಯಿಂದ ಫಸ್ಟು 8ನೇ ಮೈಲಿಯಿಂದ ಇಂಡಿ ಬಸ್ ಹತ್ತಿ ಬಿಜಾಪುರ ಹೋಗ್ತೀವಿ. ಬಿಜಾಪುರ ಆಮೇಲೆ ಇಂಡಿಯಾ ಬಸ್ ಸಿಕ್ತು. ಇಂಡಿಯಾ ಬಸ್ ಹತ್ಕೊಂಡು ಹೋಗ್ತಾಯಿದ್ದೀವಿ. ಬಸ್ಸು ಸ್ವಲ್ಪ ಲೇಟಾಗಿ ಬಂತು. ಹಲೋ ಫ್ರೆಂಡ್ಸ್, ಇವಾಗ ಟೀ ಬ್ರೇಕ್ ಬಿಟ್ಟವ್ರೆ. ನಮ್ಮ ಅಪ್ಪ ಮತ್ತು ನನ್ನ ತಮ್ಮ ಎಲ್ಲ ಟೀ ಕುಡಿಯೋಕೆ ಹೋಗೋರೆ. ನಾನು ಮಾತ್ರ ಹೊರಗಡೆ ತಿರುಗಾಡ್ತಿದ್ದೀನಿ. ಹೊರಗಡೆ ಹೋಗೋರೆ. ಇವಾಗ ಏನೋ ಮೂಡಿಲ್ಲ ಸ್ನ್ಯಾಕ್ಸ್ ತಿನ್ನೋಕ್ಕೆ. ನಾವು ಹಂಗೆ ರಾತ್ರಿ ಊಟಕ್ಕೆ ಹೋಗ್ಬಿಡ್ತೀವಿ. ಹಲೋ ಗೈಸ್, ಇವಾಗ ಬಿಜಾಪುರ ಬಸ್ ಮಳೆ ಸ್ಟಾರ್ಟ್ ಆಗುತ್ತೆ. ಟ್ರೈನ್ ಇರೋದು 7 ಗಂಟೆಗೆ. ಟಿಕೆಟ್ ತೊಗೊಂಡು ಟ್ರೈನಿಗೆ ಹೋಗ್ಬೇಕು. ಇವಾಗ 5 ಗಂಟೆಗೆ ಐತೆ. 6 ಗಂಟೆಗೆ ಏನೈತೆ ಟ್ರೈನು. ವೇಟ್ ಮಾಡೋದು ನೋಡಿ. ಅವ್ರು ಟಿಕೆಟ್ ತೊಗೊಂಬರಕ್ಕೆ ಹೋಗ್ತಾರೆ. ನಾವು ಹೊರಗಡೆ ಹೋಗ್ತೀವಿ. ಹಲೋ ಗೈಸ್, ವೆಲ್ಕಮ್ ಮೈ ವಿಡಿಯೋ. ಫ್ರೆಂಡ್ಸ್, ಇವಾಗ ಬಿಜಾಪುರಕ್ಕೆ ಬಂದಿತ್ತು. ಇವಾಗ ಮಳೆ ಬರ್ತೈತೆ. ಇವಾಗ ಎಲ್ಲಿ ಹೋಗ್ತಾಯಿದ್ದೀವಪ್ಪ ಅಂದರೆ ಮಂಗ್ಳೂರಿಗೆ ಹೋಗ್ತಾಯಿದ್ವಿ. ಮಂಗ್ಳೂರಿಗೆ ಹೋದ್ಮೇಲೆ ಏನು ಮಾಡ್ತೀವಿ ನೋಡ್ತೀವಿ. ಟ್ರೈನ್ ಬರೋದು ಲೇಟ್ ಆಗುತ್ತೆ ಅನಿಸುತ್ತೆ. 6 ಗಂಟೆ ಆಗುತ್ತೆ. ಬಂದಾದಮೇಲೆ ಊರು ಆಮೇಲೆ ಜಾತ್ರೆ ಐತೆ. ಹೆಂಗೆ ಜಾತ್ರೆ ನಡೀತಾ ಅಂತ ತೋರಿಸ್ತೀನಿ. ನೋಡ್ತಾ ಬನ್ನಿ, ತೋರಿಸ್ತಾ ಇರ್ತೀನಿ. ಗೈಸ್, ಇದು ನಮ್ಮ ಮನೆ ನೋಡಿ. ನಮ್ಮೂರಿರೋ ಇದೆ ನಮ್ಮ ಮನೆ. ಎಲ್ಲ ಫುಲ್ ಹಳೆ ಮನೆ ನೋಡಿ. ಹೆಂಗೈತೆ ವ್ಯೂ ನೋಡಿ, ಹೆಂಗೈತೆ. ಹಲೋ ಗೈಸ್, ವೆಲ್ಕಮ್ ಟು ಮೈ ವಿಡಿಯೋ. ಫ್ರೆಂಡ್ಸ್, ಇವಾಗ ಏನಪ್ಪ ಅಂದರೆ ನೋಡಿ ಹೆಂಗೈತೆ ವೆದರು. ಈ ಥರ ನೋಡಿ, ನಮ್ಮ ಮನೆಯಲ್ಲಿ ಈ ಥರ ಮಾಡ್ತಾರೆ ಅಡುಗೆ ಒಲೆಯಲ್ಲಿ. ನಾನು ಜಳಕ ಮಾಡಿ ಮತ್ತೆ ಊರಿಗೆ ಹೋಗ್ಬೇಕು. ಬೈ ಫ್ರೆಂಡ್ಸ್, ಮತ್ತೆ ಭೇಟಿ ಆಗ್ತೀವಿ. ಗೈಸ್, ನಮ್ಮ ಅಜ್ಜಿ ರೊಟ್ಟಿ ಮಾಡ್ತೈತೆ ನೋಡಿ. ನಮ್ಮ ಅಜ್ಜಿ ಎಲ್ಲ ಇದು ಕುತ್ಕೊಂಡು ಅಡುಗೆ ಮಾಡೋಕ್ಕಾಗಲ್ಲ, ಅದಕ್ಕೆ ಮಾಡ್ತಾರೆ. ಇವಾಗ ಎಲ್ಲ ರೆಡಿಯಾಗಿ ಸ್ನಾನ ಮಾಡೋ ಮೇಲೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ ಹೆಂಗೈತೆ ನಮ್ಮ ದೇವಸ್ಥಾನ. ಮೇನ್ ದೇವಸ್ಥಾನನೇ ಇದು. ನಮ್ಮೂರಲ್ಲಿ ದೊಡ್ಡ ದೇವಸ್ಥಾನ ಇರೋದು ಇದು ನೋಡಿ. ಈ ಟೈಮಲ್ಲಿ ಹೆಂಗಿದೆ ಅಂದರೆ ರಾತ್ರಿ ಟೈಮಲ್ಲಿ ಹಬ್ಬ ಇವತ್ತು. ಹೆಂಗೆ ಜೋರಾಗಿ ಮಾಡ್ತಾರೆ ಅಂದರೆ ನೋಡಿ, ಫುಲ್ಲು ರಶ್ ಆಗಿರುತ್ತೆ ನೋಡಿ. ಇವಾಗ ಪೂಜೆ ಮಾಡ್ತಾರೆ. ನಾವು ತೆಂಗಿನಕಾಯಿ ಎಲ್ಲ ಒಡ್ಸ್ಕೊಂಡು ಹೊರಗಡೆ ಎಲ್ಲ ಹೆಂಗೈತೆ ಅಂತ ಹಿಂಗೆ ಮಾಡಿ ಇವಾಗ ನೈಟಿಗೆ ಬರ್ತೀವಿ ನೋಡಿ. ಫ್ರೆಂಡ್ಸ್, ಹೆಂಗಿರುತ್ತೆ ಒಂದು ನೈಟು ಫುಲ್ಲು ಮಜಾ ಇರುತ್ತೆ ನೋಡಿ. ಹಂಗೆ ವಿಡಿಯೋ ನೋಡಿ. ಇದು ನಮ್ಮ ಫಸ್ಟ್ ಎಂಟ್ರಿ ಆಗಿದ್ದು ಇದು ನಮ್ಮ ದೇವಸ್ಥಾನ ನೋಡಿ. ಇದು ನೈಟಲ್ಲಿ ಹೆಂಗೆ ರಶ್ ಇರುತ್ತೆ ಅಂದ್ರೆ ಫುಲ್ಲು ರಶ್ ಇರುತ್ತೆ ಗೈಸ್ ನೋಡಿ. ಹೆಂಗೆ ರಶ್ ಐತೆ ಫುಲ್ಲು. ಇದು ಔಟ್ ಸೈಡು ಫಸ್ಟು ಎಂಟ್ರಿ ಆದಾಗ. ಇದು ಒಳಗಡೆ ನೋಡೋಕೆ ಫುಲ್ಲು ರಶ್ ಆಗಿರುತ್ತೆ ನೋಡಿ. ಒಳಗಡೆ ಹೋಗಿ ಒಂದು ಪ್ಯಾಕೆಟ್ ಇದು ಪೂಜೆ ಮಾಡೋಕ್ಕೆ ಎಣ್ಣೆ ತೊಗೊಂಡಿರ್ತೀವಿ. ಎಣ್ಣೆ ತಂದು ದೀಪ ಎಲ್ಲ ಇಸ್ಕೊಂಡು ಎಲ್ಲಿಸ್ಕೊತೀವಿ ಅಂದರೆ ಅಲ್ಲಿ ಎಲ್ಲ ಅಲ್ಲಿ ಕೊಡ್ತಾಯಿರ್ತಾರೆ. ಏನು ಪೂಜೆ ಕೊಡ್ಬಿಡಲ್ಲ. ಎಷ್ಟೋ ಜನ ನಿಂತಿರ್ತಾರೆ ಅಲ್ಲಿ ಸರಿಸ್ಕೊಂಬಿಟ್ಟು ನೋಡಿ ಅಲ್ಲಿ ಐತಲ್ಲ, ಅಲ್ಲಿ ತೊಗೊಂಬಂದು ದೀಪ ಹಚ್ಬೇಕು. ದೀಪ ಹಚ್ಚಿ ನೋಡಿ, ಸೈಡಿಗೆಲ್ಲ ದೀಪ ಇಟ್ಟೋದು. ಅಲ್ಲಿ ದೀಪ ಹಚ್ಬಿಟ್ಟು ಮಸ್ತಾಗಿರುತ್ತೆ. ಮಾತ್ರ ಅದು ಕ್ರೌಡ್ ಜಾಸ್ತಿ ಇರುತ್ತೆ. ಮತ್ತು ನೋಡಿ ಫ್ರೆಂಡ್ಸ್, ಇವಾಗ ದೇವಸ್ಥಾನ ಎಲ್ಲ ಮುಗೀತು. ಇವಾಗ ಡೈರೆಕ್ಟು ಊರಿಗೆ ಹೋಗ್ತಾಯಿದ್ದೀವಿ. ಫ್ರೆಂಡ್ಸ್, ನಮ್ಮ ಮನೆ ಹತ್ರ ರೋಡಲ್ಲಿ ಹೆಂಗೈತೆ ಅಂದರೆ ನಾನು ಸಣ್ಣ ವಯಸ್ಸಲ್ಲಿ 3ನೇ-4ನೇ ಕ್ಲಾಸ್ ರೋಡ್ ಹೆಂಗಿತ್ತು ಹಂಗೆ ಇದೆ ಫ್ರೆಂಡ್ಸ್. ಏನೂ ಚೇಂಜ್ ಆಗಿಲ್ಲ. ಏನು ಇಂಪ್ರೂವ್ಮೆಂಟೇ ಆಗಿಲ್ಲ ರೋಡ್ಗಳೆಲ್ಲ. ಮೊದಲೆಲ್ಲ ಸ್ಟೋರ್ಸ್ ಇದ್ದು ಅವೆಲ್ಲ ತೆಗಿಬಿಟ್ಟವ್ರೆ. ಇವಾಗೆಲ್ಲ ಬೇರೆ ಬೇರೆ ಹಾಕವ್ರೆ. ಆದರೆ ರೋಡ್ ಮಾತ್ರ ಹಂಗೆ ಸೇಮ್ ಟು ಸೇಮ್ ಐತೆ. ಏನೂ ಡಿಫ್ರೆನ್ಸ್ ಆಗಿಲ್ಲ ನೋಡಿ. ಫ್ರೆಂಡ್ಸ್, ಬೆಂಗಳೂರಾಗ ಯಾವ ಥರ ಬಸ್ ಹೊಡಿದೆ, ಇದು ಮಹಾರಾಷ್ಟ್ರದಲ್ಲಿ ಅದು ಬಸ್ಸಿಂದ ಹಂಗೈತೆ. ಈ ಥರ ಇದೆ ಬಸ್ಸು ಮಹಾರಾಷ್ಟ್ರದಲ್ಲಿ. ಅದೆಲ್ಲ ಬಸ್ ಹತ್ತಿ ಎಲ್ಲ ಮುಗೀತು. ಇವಾಗ ಟ್ರೈನಲ್ಲಿ ಹೋಗೋ ಸಮಯ. ಇವಾಗ ಟ್ರೈನಿಗೆ ಎಲ್ಲಿಂದ ಹೋಗ್ತೀವಿ ಅಂದರೆ ನಮ್ಮೂರಿಂದ ಬಿಜಾಪುರಕ್ಕೆ ಬಂದು ಬಿಜಾಪುರದ ಬಸ್ಸಿಗೆ ಹತ್ಕೊಂಡು ಡೈರೆಕ್ಟ್ ಬೆಂಗಳೂರಿಗೆ. ಬೆಂಗಳೂರಲ್ಲಿ ಬಸ್ ಹತ್ಕೊಂಡು ಶಿಸ್ತಾಗಿ ಹಬ್ಬ ಬುಕ್ ಮಾಡಿದ್ರು ಫ್ರೆಂಡ್ಸ್. ಹಬ್ಬ ಬುಕ್ ಮಾಡಿದ್ರು. ಆರಾಮಿಸಿ ವೆದರ್ ನೋಡ್ಕೊಂಡು ಹಂಗೆ ಹೋಗ್ತಾಯಿದ್ವಿ ನೋಡಿ. ಇದು ಥರ್ಮೋ ಪವರ್ ಪ್ಲ್ಯಾಂಟು ಅದು ಕಾಣ್ತಿತ್ತಲ್ಲ,
ಲೈಟ್ ಎಲ್ಲ ಥರ್ಮಲ್ ಪವರ್ ಪಾಯಿಂಟು, ಒಳ್ಳೆ ಕರೆಂಟ್ ಫ್ಯಾಕ್ಟ್ರಿ, ದೊಡ್ಡ ಫ್ಯಾಕ್ಟ್ರಿ ಇರೋದು ಅದು ಒಂದು. ನೋಡಿ ಫ್ರೆಂಡ್ಸ್, ಇವಾಗ ಏನಪ್ಪ ಅಂದರೆ ಊಟ ಟೈಮ್ ಆಯಿತು. ಬಸ್ ಊಟ ಮಾಡಿ ನೋಡಿರಿ ಹಿಂಗೆ ಊಟ ಮುಗಿದ ಡೈರೆಕ್ಟ್ ಬೆಂಗಳೂರು ಬಂದು ರೀಚ್ ಆಗ್ತದೆ ಗೈಸ್. ನೋಡಿ ಇವಾಗ ಬಸ್ಸಲ್ಲಿ ಕೂತಿದ್ದೀವಿ. ಡೈರೆಕ್ಟ್ ನಲ್ಮಾಗ ಬಂದ್ವಿ. ನಲ್ಮಾಗ ಟೀ ಕುಡಿದು ಶಿಸ್ತಾಗಿ ನಮ್ಮ ಮನೆ ಹತ್ರ ಬಂದು ಇಳಿದು